ಕಾಫಿ ಕುಡಿಯಲ್ಲ. ಕುಡಿಯಲ್ವಾ? 8 ಗಂಟೆ ಮೇಲೆ ನಂಗೆ ನೀರ್ ಹಿಡಿದ್ರೆ ಏನ್ ನೆನಪಾಗೋದು ಗೊತ್ತಾ? ಮತ್ತಿಗೆ ಇದಾರೆ. ಒಂದು ಒಪ್ಪಂದ ಆಗಿದೆ ಗೈಸ್. ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಮಾವನವ್ರದ್ದು ಫೋಟೋ ಚೇಂಜ್ ಮಾಡಿಸ್ಬೇಕು. ಹಾಯ್, ಯಾವಾಗ ಕೊಡ್ಸ್ತೀರಾ ಪಾರ್ಟಿ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಮದುವೆ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ದೇವರು ಬದನಾಳೇಶ್ವರ ಸಿದ್ದೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ವಿ. ಸೊ ಮನೆ ದೇವ್ರಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಮನೇಲೆಲ್ಲ ರಿಲೇಟಿವ್ಸ್ ಇದ್ದರು, ಆಚೆ ಈಚೆ ಓಡಾಡೋದೇ ಆಗಿತ್ತು. ಆ್ಯಂಡ್ ಪ್ರಿಯಾಕ್ಕಂದು ಎಂಗೇಜ್ಮೆಂಟ್ ಅಂತ ಟೈಮೇ ಆಗಿರಲಿಲ್ಲ. ಸೊ ಫಸ್ಟು ನಮ್ಮ ಪತಿ ದೇವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆ ದೇವ್ರುಗಳಿಗೆ ಹೋಗ್ಬೇಕಂತೆ. ಸೊ ಅದಕ್ಕೆ ಇವತ್ತು ಅಂದರೆ ಮದುವೆ ಆಗಿ 1 ತಿಂಗಳು ತುಂಬ ವರ್ಷದಲ್ಲಿ ಹೋಗಬೇಕು ಅಂತ ಹೇಳಿದ್ರು ಮನೇಲಿ. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಬದನಾಳ್ ಸಿದ್ದೇಶ್ವರ ಸ್ವಾಮಿಗೆ. ಸೊ ಇವತ್ತು ಹೇಗಿರುತ್ತೆ ಡೇ ತೋರಿಸ್ತೀನಿ. ಇಲ್ಲಿ ನಮ್ಮ ನಾದಿನಿ ಇದ್ದಾರೆ, ಇಲ್ಲಿ ನಮ್ಮ ಮತ್ತಿಗೆ ಇದ್ದಾರೆ. ಒಂದು ಒಪ್ಪಂದ ಆಗಿದೆ ಗೈಸ್. ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ನಾನು ಅತ್ತಿಗೆ ಅಂತ ಕರಿತೀನಿ. ಏನಾದ್ರು ಮಧು ಅಂತ ಕರೆದ್ರೆ ಕಂಡುಬಿಡ್ತೀನಿ. ಅವಾಗ ಅವಳಿಗೆ ರಿಯಲೈಸ್ ಆಗುತ್ತೆ, ಓಕೆ ಅದಕ್ಕೆ ಅಂತ ಕರಿಬೇಕಂತ. ಬನ್ನಿ ನಮ್ಮ ಪತಿ ದೇವರಿಗೆ ತೋರಿಸ್ತೀನಿ. ಅಜ್ಜಿ ಸಣ್ಣ ಮಾಡಿಕೊಂಡು ಮುಂದೆ ಕುತ್ಕೊ ಅಂತ ಹೇಳಿದ್ದಾರೆ. ಸೊ ಸಣ್ಣ ಮಾಡ್ಕೊಂಡು ಮುಂದೆ ಕುತ್ಕೋತೀನಿ ಇವಾಗ. ಹತ್ಲಾಚಿ ಇವನು ಹತ್ಬಿಡ್ತಾನೆ, ನಾನು ಹತ್ತಕ್ಕೂ ಮುಂಚೆನೆ. ಸೊ ಮುಂದ ಬನ್ನಿ ಗೈಸ್ ಹೋಗೋಣ. ವಿನೋದ್ ಬಾಯ್. ಇವಾಗ ಬಂದಿದ್ದೀವಿ ಬದನಾಳ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಏನೋ ನಡೀತಾ ಇದೆ, ಸೇವೆನೋ ಏನೋ ಮಾಡ್ತವ್ರೆ, ಅಡುಗೆ ಗಿಡ್ಗೆ ಎಲ್ಲ ಮಾಡಿ. ಇವಾಗ ಕಾರ್ತಿಕ್ ಮಾಸ ಅಲ್ವಾ, ಸೊ ಯಾವಾಗಲೂ ಓಪನ್ ಇರುತ್ತೆ. ಆ್ಯಂಡ್ ಇವಾಗ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ. ಈಗ ನಾವು ಎಲ್ಲಿಗೆ ಬಂದಿದ್ದೀವಿ? ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ, ನಂಜನಗೂಡು. ಸೊ ನಮ್ಮ ಮನೆ ದೇವ್ರಿರೋದು ನಂಜನಗೂಡಿಂದ ಒಂದು 8 ಕಿಲೋಮೀಟರ್. ಆ ಮನೆ ದೇವ್ರಿಗೆ ಹೋದರೆ ನಂಜುಂಡೇಶ್ವರ ಬಂದು ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಹೋಗ್ತೀವಿ. ಅವಾಗ ಹಲೋ ನಿಖಿಲ್ ಅವರೇ, ನಮ್ಮ ಬ್ಲಾಗಲ್ಲೇನು ಮಾತಾಡೋಲ್ಲ, ನೀವು ಹಾಯ್ ಮಾಡಿ. ಅವ್ರ ಬ್ಲಾಗಲ್ಲಿ ಮಾತ್ರ ಅಷ್ಟು ಮಾತಾಡೋದು. ಹೌದಾ, ಮಾಡಬೇಡಿ. ಸರಿ ಸರಿ, ಓಕೆ. ಎಲ್ಲ ಜಾಸ್ತಿ ಬೇರೆ ಬ್ಲಾಗಲ್ಲಿ ಮಾತಾಡಲ್ಲ. ಬೇರೆಯವಳ ನಾನು? ನಿಮ್ಮ ಹೆಂಡತಿ ಅಲ್ವಾ? ಅವ್ರದ್ದೊಂದು ಚಾನಲ್ ಇದೆ, ಗೊತ್ತಿಲ್ವ ನಿಮ್ಗೆ? ಅದೊಂದು ಬಾಕಿ ಐತೆ. ಅದೊಂದು ಬಾಕಿ. ನಮ್ಮೂರಲ್ಲಿ ಫ್ರೀಯಾಗಿ ಕೊಡ್ತಾರೆ. ನೀವು ತಂದು ಮಾರ್ಬೇಕಲ್ಲ. ಬೀಟ್ ದ ಹೀಟ್ ಅನ್ನಂಗೆ ಇವಾಗ ಎಳ್ನೀರು ಕುಡಿತಾ ಇದೀವಿ. ಗುಡುಗುಡು ಅಂತ ಓಡೋಗಿ ಧೂಪ ಹಾಕಿ ಕೈ ಮುಗ್ದು ಗುಡುಗುಡು ಅಂತ ಓಡ್ ಬಂದ್ಬಿಟ್ವಿ. ಅಪ್ಪ ಬಿಸಿಲು ತುಂಬ. ಓಪನ್ ಎಷ್ಟು ಗಂಟೆಗೆ ದೇವಸ್ಥಾನ? 4 ಗಂಟೆ ಓಪನ್ ಅಂತ. ಇವಾಗ ಕ್ಲೋಸ್ ಇತ್ತು, ಸೊ ಹಂಗಾಗಿ ಆಚೆನೆ ಕೈ ಮುಕ್ಕೊಂಡು ಅದೇ ಸೇಮ್ ನಮ್ಮ ಅಣ್ಣನೂ ಹಿಂಗೇನೆ ಎಲ್ಲೋ ನೋಡ್ತಾ ಇರೋದು, ಏನೋ ವಿಡಿಯೋ ಮಾಡೋದು. ಅಲ್ಲಿ ಅಜ್ಜಿ ಮಮ್ಮಿ ಕುಡಿತವ್ರೆ. ತಣ್ಣಗಾಯ್ತಾ? ನೀ ಕುಡ್ದಾ? ಇಡು ನಿಮ್ಗಿಂತ ನಾನೇ ಉದ್ದ ಇದ್ದೀನಿ ಅಲ್ವಾ ಗೈಸ್? ಹೌದಾ ಗೈಸ್? ತೋರಿಸಿ ಗೈಸ್. ನಮ್ಮ ಮಾವ ಹೇಳ್ತಾರೆ ಹೀಡ್ ಹಾಕಿದ್ರೆ ನಾನೇ ಉದ್ದ ಇದ್ದೀನಿ ಅಂತ. ನಮಸ್ಕಾರ. ಎಲ್ಲ ಮದ್ವೆ ಎಲ್ಲ ಮುಗಿಸ್ಕೊಂಡು ಆರಾಮ ಮುಗಿಸ್ಕೊ ಬಂದು ಬದನಾಳ್ ಒಯ್ದು ಬಂದು ಇವಾಗ ಹೆಣ್ದೇವ್ರಿಗೆ ಹೋಗ್ಬೇಕು. ಈಗ ಹೆಣ್ದೇವ್ರು ಮಂಚಮ್ಮ ದೇವಿಗೆ ಹೋಗ್ಬೇಕು. ಎಸ್, ಓಕೆ. ಏನ್ ಸಮಾಚಾರ, ಹೇಗಿದೆ ವಾತಾವರಣ ಸಿದ್ದರಾಮಯ್ಯಲ್ಲಿ? ವಾತಾವರಣ ಮಳೆ ಹೋಯ್ತು ಇಷ್ಟರ ಗಂಟ ಚೆನ್ನಾಗಲ್ಲ. ಹೌದಾ, ಮಳೆನೇ ಇಲ್ಲಿ? ಅಲ್ಲಿ ಮೈಸೂರಲ್ಲಿ ಮಳೆನೇ ಇಲ್ಲಪ್ಪ. ಮಳೆ ಹೋಯ್ತಲ್ಲ. ಹೌದಾ, ಕಾಫಿ ಆಯ್ತಾ? ಕಾಫಿ ಕುಡಿಯಲ್ಲ. ಕುಡಿಯಲ್ವಾ? 8 ಗಂಟೆ ಮೇಲೆ. 7 ಗಂಟೆ ಮೇಲೆ ಮನೆ ಮದುವೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿದ್ದು ಡೈರೆಕ್ಟು. ಅದು ಇದು ಕೆಲಸ ಪ್ರಿಯಕ್ಕೂ ಎಂಗೇಜ್ಮೆಂಟ್ ಅಂತ.
ಇಲ್ಲೆಲ್ಲ ಕ್ಲೀನೇ ಮಾಡಿರ್ಲಿಲ್ಲ. ಇಲ್ಲೆಲ್ಲ ಹೂವು ಸುತ್ತಿದೆಲ್ಲ ಗಲೀಜಾಗಿದೆ. ಮಧು ಅವರು ಈಚೆಲ್ಲ ತೊಳೆದು ಕಸ ಗುಡಿಸಿ ಆಮೇಲೆ ಏನು ನೀರ್ ಹಿಡಿತಾ ಇದ್ದೀನಿ ಗೈಸ್. ನಂಗೆ ನೀರ್ ಹಿಡಿದ್ರೆ ಏನ್ ನೆನಪಾಗೋದು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇದ್ದಾಗ ನಾನು ನಮ್ಮ ತಂದೆಯವ್ರ ಊರಿಗೆ ಹೋಗ್ತಾ ಇದ್ವಿ. ಅವಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟು 1 ಕಿಲೋಮೀಟರ್ ದೂರದಿಂದ ನೀರು ತೊಗೊಂಡು ಬರ್ತಾ ಇದ್ದೆ. ಅಲ್ಲಿ ಅವಾಗ ಹಳ್ಳಿಲಿ 2 ದಿನಕ್ಕೊಂದ್ಸಲ ನೀರು ಬಿಡ್ತಾ ಇದ್ರು. ಅದು ನಮಗೆ ನಲ್ಲಿ ಕಲೆಕ್ಷನ್ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ದೊಡ್ಡ ಟ್ಯಾಂಕ್ ಇರುತ್ತಲ್ಲ ಸ್ಪಂದು, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹಿಡ್ಕೊಂಡು ಬರ್ತಿದ್ದಿದ್ದು ನಾನು, ನನ್ನ ಕಸಿನ್ ತಂಗಿ ಒಬ್ಳು, ಆಮೇಲೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಹಿಡ್ಕೊಂಡು ಬರ್ತಾ ಇದ್ವಿ. ನಂಗೆ ನೀರು ಹಿಡಿದ್ರೆ ಅದೇ ಇನ್ಸಿಡೆಂಟ್ ನೆನಪಾಗುತ್ತೆ. ಇವಾಗ ಎಲ್ಲ ಕ್ಲೀನ್ ಮುಗೀತು. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಾಗಿಲಿಗೆ ಅದಕ್ಕೆ ಇದಕ್ಕೆ ಆ ಬಾಗಿಲು ಈ ಬಾಗಿಲು ಎಲ್ಲದಕ್ಕೂ ಇದೇನು ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕ್ತಾಯಿದ್ದೀನಿ. ಇವತ್ತು ಗುರುವಾರ ಬೇರೆ. ಆ್ಯಕ್ಚುಲಿ ನಮ್ದು ಇವತ್ತು ಇಲ್ಲಿ ಏನು ಸ್ಟೇ ಆಗೋ ಪ್ಲ್ಯಾನ್ ಇರಲಿಲ್ಲ. ಸೊ ಹಂಗಾಗಿ ಹಣ್ಬೋಟ್ ಏನೂ ತಂದೇ ಇಲ್ಲ ನಾನೇನು. ಬಟ್ಟೆ ಇದೆಲ್ಲ ನಿಶ್ಚಿಂದ ಇಲ್ಲೇ ಇದ್ದಿದ್ದು. ಸೊ ಕುಂಕುಮನ ಹಂಗೆ ಇಟ್ಕೊಂಡಿದ್ದೀನಿ. ಇಷ್ಟೇ ಗೈಸ್. ಇವಾಗ ಪೂಜೆ ಮಾಡಿ ಅಜ್ಜಿ ಆಂಟಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಹೋಗ್ಬೇಕು ಸ್ವಲ್ಪ. ಅಲ್ಲೋಗಿ ಅಡುಗೆ ಮಾಡೋದು. ಈಗ ಛೋಟ ರಂಗೋಲಿ ನನ್ನ ಫೇವ್ರೇಟ್ ರಂಗೋಲಿ. ಸೊ ಇವತ್ತು ಬಿಡಿಸಿದ್ದೀನಿ. ಆಮೇಲೆ ತುಳಸಿಗೆ ಈ ಥರ ಸುಮ್ಮನೆ ಏನೋ ಒಂದು ಅಲಂಕಾರ ನೋಡಿ ಗೈಸ್. ನೋಡಿದ್ರೆ ಏನಂದ್ರಿ ಏನಂದ್ಲು ನೋಡಿ. ಹಾಂ ಹೌದಂತೆ, ಹೇಳ್ಕೊಟ್ಟಂಗೆ ಬಿಡಿಸಿದ್ದೀನಿ. ಬಾ ಆಯ್ತಾ. ಏಕೆ ಫೋನೇ ಎಲ್ಲ ಅಲ್ಲ ನಿಮ್ಗೆ. 24 hours ಫೋನ್ ನೋಡ್ಕೊಂಡೆ ಕೂತಿರ್ತೀರಾ. ಟಿವಿ ಏನಕ್ಕೆ? ಇಲ್ಲಿದ್ದಾರೆ ನಮ್ಮ ಸ್ವಾತಿ ಅವರು. ಹೇಳಿ ಸ್ವಾತಿ ಅವರೇ. ಹಾಯ್. ಯಾವಾಗ ಕೊಡ್ಸ್ತೀರಾ ಪಾರ್ಟಿ? ಫೋನ್ ತಗೊಂಡಿರೋದಕ್ಕೆ ಕೊಡ್ಸೋದಲ್ಲ ಗೋಬಿ. ಅದ್ ನಮ್ಮ ಅಣ್ಣ ಕೊಡ್ಸಿತ್ತು. ನಾನ್ ಕೊಡ್ಸಿದ್ರು ಒಂದೇ, ನಿಮ್ಮ ಅಣ್ಣ ಕೊಡ್ಸಿದ್ರು ಒಂದೇ. ಮದ್ವೆ ಆಗಿದೀವಲ್ಲ, ಒಂದೇ ಜೀವ 2 ದೇಹ. ಕೇಳಕ್ಕಾಗಲ್ಲ ಇನ್ಮೇಲೆ. ಹೆಂಗೆ ಕೇಳ್ಬೇಕು. ಯಾರನ್ನ ಕೇಳು ಅವಳನ್ನ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಹಾ, ಕೆಲಸ ಮಾಡಿಸ್ತಾ ಇದ್ದಾರೆ. ನೀವು? ಕೂತೀನಿ. ಇಲ್ಲಿದ್ದ ಮಿರರ್ನ ಅಲ್ಲಿಗೆ ಹಾಕಿಸ್ತಾ ಇದ್ದಾರೆ. ನಂದು ಪೂಜೆ ಗೀಜೆ ಎಲ್ಲ ಮುಗೀತು ಎಲ್ಲ ಮುಗೀತು. ಈ ಫ್ರೇಮು ನಮ್ಮ ಮದ್ವೆಲಿ ಗಿಫ್ಟ್ ಬಂದಿದ್ದು, ಅದನ್ನ ಇಲ್ಲಿಗೆ ಹಾಕಿಸ್ತಾ ಇದೀವಿ. ಒಂದು ಆಲ್ರೆಡಿ ಮೊಳೆ ಇದೆ ಅಲ್ಲಿ. ಸೊ ಅದ್ರ ಪಕ್ಕನೇ ಇನ್ನೊಂದು ಮೊಳೆ ಹಾಕ್ಸ್ಬಿಟ್ಟು ಈ ಫ್ರೇಮ್ನ ಅಲ್ಲಿ ಹಾಕ್ಸೋಣ ಅಂತ. ಆಮೇಲೆ ಗಡಿಯಾರಕ್ಕೆ ಇಲ್ಲಿಗೊಂದು ಹಾಕ್ಸ್ಬೇಕು. ಆಮೇಲೆ ನಮ್ಮ ಮಾವನವ್ರದ್ದು ಫೋಟೋ ಚೇಂಜ್ ಮಾಡಿಸ್ಬೇಕು, ಬೇರೆ ಫೋಟೋ ಮಾಡಿಸ್ಬೇಕು, ನೀಟಾಗಿ ಚೆನ್ನಾಗಿರೋದೊಂದು. ಆಮೇಲೆ ಇದೆಲ್ಲ ನಮ್ಮ ಮದ್ವೆಲಿ ಬಂದಿರೋ ಗಿಫ್ಟ್ ಗೈಸ್. ಇದು ವಡೆ ಮಾಡಿದ್ದಾರೆ, ಇಲ್ಲಿ ಬಾತ್ ಆಗಿದೆ. ಹಂಗೆ ಸುಮ್ಮನೆ ಬಾತ್. ಅದಾದ್ಮೇಲೆ ಇನ್ನೇನೇನೋ ಮಾಡ್ತಾಯಿದ್ರಲ್ಲಪ್ಪ, ಪಾಯಸ ಗೀಸ ಅದೆಲ್ಲ ಎಲ್ಲಿಟ್ಟವ್ರು ಏನೋ ಗೊತ್ತಿಲ್ಲ. ಪಾಯಸ ಏನೋ ಮಾಡಿದ್ರಲ್ವಾ, ಮಾಡ್ತಾಯಿದ್ರು. ಫಿಟ್ ಮಾಡಿದ್ದಾರೆ ಅಂದರೆ ಇದನ್ನು ಇವ್ರು ಹಾಕಿದ್ದು, ಮಿರರ್ ಒಂದು ಅವ್ರು ಹಾಕಿದ್ರು. ಸೊ ಇದೆಲ್ಲ ಇವಾಗ ಮತ್ತೆ ಕ್ಲೀನಿಂಗ್ ಕೆಲಸ ಕೊಟ್ಟಿದ್ದಾರೆ ನಮಗೆ. ಅಷ್ಟೊತ್ತಿಂದ ಕ್ಲೀನ್ ಮಾಡಿದ್ವಿ. ನಿಖಿಲ್ ರವೀಂದ್ರ ಅವರೇ, ಅದು ಕೊಡಿ ಇಲ್ಲಿ ಒಂದು ನಿಮಿಷ. ನೀವು ಅದರಲ್ಲೆಲ್ಲ ಒರೆಸ್ಬೇಡಿ, ಇದು ಕ್ಲೀನ್ ಮಾಡಿ, ಅದು ಅವರೇ ಫಿಟ್ ಮಾಡಬೇಕು. ಹೌದಾ, ಸರಿ. ಗುಡ್ ಮಾರ್ನಿಂಗ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಜ್ಜಿಗೆ ಬನ್ನಿ ಅಂದರೆ ಬರ್ತಾ ಇಲ್ಲ, ಇಲ್ಲೇ ಇರ್ತೀನಿ ನಾನು, ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಜ್ಜಿ ಇವಾಗ ಇದು ನಮ್ಮ ಮದುವೆಲಿ ದೇವ್ರ ಗಡಿಗೆ ಅಂತ ಇರುತ್ತಲ್ಲ, ಸೊ ಅದಕ್ಕೆ ಅಕ್ಕಿ ತುಂಬಿ ಇಡಿಸ್ತಾ ಇದ್ದಾರೆ. ಇದು ನಿಮ್ಮ ಮನೆದ ಅಜ್ಜಿ? ನೀವು 3 ಗಡಿಗೆ ತಂದಿರಲ್ಲ? ಅದ ಗೊತ್ತಾಯ್ತು. ನೀವು ತಂದಿದ್ದು ದೇವ್ರು ತಂದಿದ್ದ ಗಡಿಗೆ ತಾನೇ ಇದು. ನಾವು ಮುದ್ದೆ ಮಾಡ್ಕೊಡ್ಬೇಕು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಅಂದ್ಬಿಟ್ಟು ಕಾವುಗಳು ಇಸ್ಕೊಂಡಿದ್ದೀನಿ ಅಜ್ಜಿ ಹತ್ರ. ಇನ್ನ ಮುದ್ದೆ ಇವ್ರ ಮೇಲೆ ಜಾಸ್ತಿ ಮುದ್ದೆ ಮಾಡ್ತಿರ್ಲಿಲ್ಲ. ನಾನು ಬಂದ್ಮೇಲೆ ಮುದ್ದೆನೇ ಇಲ್ಲ. ನೀವು ಹೇಳಿದ ತಕ್ಷಣ ತಿನ್ನೋದು ಅಂದಿದ ತಕ್ಷಣ ಅರ್ಥ ಆಗೋಯ್ತಾ ಅದಕ್ಕೆ. ಈ ಡಾಗ್ಸ್ ಇದ್ರದ್ದೊಂದು ಪುಟಾಣಿ ಮರಿ ಇದೆ. ಎಲ್ಲಿ ಅದು? ಇದೆಲ್ಲ ಏನೋ ನಮ್ಮ ಮಾವನವ್ರು ಸಾಕಿರೋದು. ನಮ್ಮ ಅತ್ತೆ ಮಾವ ಇದಾರಲ್ಲ ಇಲ್ಲಿ ನೋಡಿ, ಇಲ್ಲಿ ಕೂತವ್ರಲ್ಲ, ಇವ್ರು ಸಾಕಿರೋದು. ಹಾಯ್. ನಾಯಿನ ಅಲ್ಲಿತ್ತಲ್ಲ, ದೋಸೆ ಹಾಕ್ತಾ ಇದ್ರಿ. ಏನು ಮಾಡ್ತಾ ಇದ್ದೀರಾ? ತೊಗರಿ ಕಾಳು, ನನ್ನ ಫೇವ್ರೆಟ್ ಕಾಳಿದು ಆಂಟಿ, ನಂಗೆ ಇಷ್ಟ ಈ ಕಾಳು. ಎಲ್ಲಿ?
ಅಕ್ಕನ ಕಾಸ್ಟ್ಯೂಮ್ ನೋಡಿ, ಮುಸ್ತಫಾ ಟಿಡಿಂಟಿ ದಗಳ ಟೀ ಶರ್ಟ್ ಚಡ್ಡಿ ಹಾಕಿದ್ಯಾ? ನಮ್ಮ ಅಣ್ಣನ ಶರ್ಟ್, ನಂದ್ ಪ್ಯಾಂಟು, ನಿಂದೇನಿದೆ ಹೇಳು. ಪ್ಯಾಂಟ್ ಕಟ್ ಮಾಡಿರೋದು. ಹಾ, ಕಪಲ್ಸ್ ಇಲ್ಲಿದ್ದಾರೆ ನೋಡಿ, ಇವರಿಬ್ರು ಸಾಕಿರೋದು. ಟಕ್ಲಿ ಹೋಟ್ಲು ಚಟ್ನಿ ಅದು ಇಲ್ಲ, ಮತ್ತೆ ನಂದು ಚಟ್ನಿ, ನಾನ್ ಮಾಡಿರೋ ಚಟ್ನಿ. ಹೇಗಿದೆಯಾ ಚಟ್ನಿ? ಸೂಪರ್. ನಮ್ಮ ಮಾಡಿರೋ ದೋಸೆ, ಮಧು ಮಾಡಿರೋ ಚಟ್ನಿ. ನೋಡಿ ಗೈಸ್, ತಿರ್ಗಾ ಮಧು ಅಂದ್ಲು ನೋಡಿ. ಅಲ್ಲ ಅದು ಅಭ್ಯಾಸ ಆಗ್ಬಿಡದೆ, ಏನು ಮಾಡಕ್ಕಾಗಲ್ಲ. ನೋಡಣ್ಣ, ನಮ್ಮ ಆಂಟಿಗೆ ಗೊತ್ತಾಯ್ತದ ನನ್ ಮನದಾಳದ ಮಾತು. ಸರಿ, ಉಪ್ಸಾರ ಏನೋ ಕಾಳು ಸಾಂಬಾರ? ಉಪ್ಸಾರು ಮಾಡಾದ ಚಟ್ನಿ. ಸಾರು ಮುದ್ದೆ. ಈ ದಿಂಬಿನ ಸ್ಟೋರಿ ಏನು ಗೊತ್ತಾ ಗೈಸ್? ನಾವು ಹಳೆ ಮನೇಲಿದ್ದಾಗ ನಿಶನ್ ರೂಮಲ್ಲಿ ಇದು ನಾನು ಯೂಸ್ ಮಾಡ್ತಾ ಇದ್ದೆ. ಅವಾಗ ಇದು ನನ್ನ ಫೇವ್ರೆಟ್ ದಿಂಬು. ಅಜ್ಜಿ ಬಂದಾಗ ಎಲ್ಲ ತೊಗೊಬಂದು ಚಿತ್ರಮಂಡಿಲಿ ಇಟ್ಬಿಟ್ಟೈತೆ. ಇವತ್ತು ಸಿಕ್ಕಿದೆ ನನಗೆ. ಎಷ್ಟು ಹುಡುಕಿದ್ದೀನಿ ಅಂದರೆ ಮನೆ ಶಿಫ್ಟ್ ಮಾಡಿದಾಗಲೂ ಅಷ್ಟೇ, ಎಲ್ಲೋಯ್ತು ಆ ದಿಂಬು, ಎಲ್ಲೋಯ್ತು ಅಂತ. ಸೊ ಅದಕ್ಕೆ ಅಜ್ಜಿ ಕೊಟ್ಟು ಕಳಿಸ್ತಾ ಇದ್ದಾರೆ, ತೊಗೊಂಡೋಗು, ನೀನೇ ಇಟ್ಕೊ, ನೀನೇ ಯೂಸ್ ಮಾಡು ಅಂತ. ನನ್ನ ಫೇವ್ರೆಟ್ ದಿಂಬಿದು. ನಿನ್ನ ಔಟ್ಫಿಟ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸ್ಲಿಪ್ಪರ್. ಬಾಯ್ ಬಾಯ್ ಮಾವ, ಬಾಯ್ ಅತ್ತೆ. ಮೈಸೂರು ಫುಲ್ಲು ಮಳೆ. ನಾವು ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದು ನಮ್ಮ ನಿಶಂದೇನೋ ಕೆಲಸ ಇತ್ತು, ಅದನ್ನ ಮುಗಿಸಿ ಆಮೇಲೆ MS ಗೋಲ್ಡಿಗೆ ಹೋಗಿ ನಂದು ಸ್ಕೀಮ್ಸ್ ಇತ್ತು ಅದೆಲ್ಲ ಪೇ ಮಾಡಿ ಮತ್ತೆ ಇವಾಗ ಮನೆಗೆ ಹೋಗ್ತಾ ಇದೀವಿ. ಫುಲ್ಲು ಮಳೆ ಮೈಸೂರಲ್ಲಿ. ಬೆಂಗಳೂರಲ್ಲೂ ಮಳೆ ಅಂತೆ, ನಮ್ಮ ಅಣ್ಣ ಅಂತ ಇದ್ದ ಫುಲ್ಲು ಮಳೆ ಕಣೆ ಅಂತ. ಸೊ ನಾಳಿದ್ದು ಮೇ ಬಿ ನಮ್ಮ ಅಣ್ಣ ಎಲ್ಲ ಮೈಸೂರಿಗೆ ಬರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಡೌಟ್ ಅಂತ ಹೇಳ್ತಾ ಇದ್ದ. ಸೊ ನೋಡಬೇಕು ಗೈಸ್. ಸ್ವಲ್ಪ ಮಳೆ 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 ಮಳೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು ಮದುವೆ ಆದಮೇಲೆ ಮೈಸೂರಲ್ಲಿ ಇಷ್ಟು ಮಳೆ. ನಾನು ಮದುವೆ ಆದಮೇಲೆ ಇನ್ನೂ ಮಳೆ ಬಂದಿರಲಿಲ್ಲ, ಇವಾಗ ನೋಡಿದ್ದು ಇಷ್ಟು ಜೋರು ಮಳೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲೇಶ ವ್ಲಾಗ್ಸ್. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ, ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಚಾನಲ್ ಓಪನ್ ಮಾಡಿದ್ರು. ಸೊ ಅದಕ್ಕೆ ಯೂಸ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ.